ತುಮಕೂರು ನಗರದ ಚಿಕ್ಕಪೇಟೆಯಲ್ಲಿರುವ ಶ್ರೀ ದಿಗಂಬರ ಜೈನ ಶ್ರೀ ಪಾರ್ಶ್ವನಾಥ ಸ್ವಾಮಿ ಜೀನ ಮಂದಿರದಲ್ಲಿ ವಿಶ್ವ ಕಲ್ಯಾಣಾರ್ಥವಾಗಿ 3 ದಿನಗಳ ಕಾಲ ವಿಶೇಷ ಪೂಜೆಯನ್ನು ಕೈಗೊಳ್ಳಲಾಯಿತು. ಪುರೋಹಿತರು ಮಾತನಾಡುತ್ತಾ ಅನಂತ ಚತುರ್ಥಿಯ ದಿನ ಈ ಅನಂತ ತೀರ್ಥಂಕರ ಭಗವಂತರಿಗೆ ಸ್ಥಾಪನೆ ಮಾಡಿ ವಿಶೇಷ ಪೂಜೆ ಮಾಡಿ ಲೋಕ ಕಲ್ಯಾಣಕ್ಕೋಸ್ಕರ ಈ ಕಾರ್ಯಕ್ರಮವನ್ನ ಏರ್ಪಡಿಸಲಾಗಿದ್ದು, ಇದು ಬಸದಿಯಲ್ಲಿ ಮಾಡುವ ಪೂಜೆಯಲ್ಲ, ಇದು ವಿಶ್ವ ಕಲ್ಯಾಣಕ್ಕೋಸ್ಕರ ನೆರವೇರಿಸುವ ಪೂಜೆಯಾಗಿದೆ. ದೇಶದಲ್ಲಿ ನಡೆಯುತ್ತಿರುವ ಆತಂಕ, ಯುದ್ಧ ಎಲ್ಲವೂ ಸಹ ಶಮನವಾಗಲಿ, ಎಲ್ಲರಿಗೂ ಸುಖ, ಶಾಂತಿ, ನೆಮ್ಮದಿ ದೊರಕಲಿ ಎಂದು ಈ ಪೂಜೆಯನ್ನ ದಿಗಂಬರ ಜೈನ ಸಮಾಜದ ವತಿಯಿಂದ ನೆರವೇರಿಸಲಾಗುತ್ತಿದೆ ಎಂದು ತಿಳಿಸಿದರು. ಅನಂತ ಚತುರ್ದಶಿಯ ದಿನ ಈ ದಿನ ಅನಂತ ತ್ರಯೋದಶಿ ದಿನ ಅನಂತನಾಥ ತೀರ್ಥಂಕರ ಭಗವಂತರಿಗೆ ಸ್ಥಾಪನೆ ಮಾಡಿ ವಿಶೇಷ ಪೂಜೆ ಮಾಡಿ ಲೋಕ ಕಲ್ಯಾಣಕ್ಕೋಸ್ಕರ ಈ ಒಂದು ಕಾರ್ಯಕ್ರಮವನ್ನು ಏರ್ಪಡಿಸುತ್ತದೆ. ಇದು ಬರೀ ಬಸದಿಯಲ್ಲಿ ಮಾಡ್ತಕ್ಕಂಥ ಪೂಜೆ ಅಲ್ಲ, ಅಥವಾ ಇಲ್ಲಿ ಮಾಡ್ತಕ್ಕಂಥ ಪೂಜೆಯವರಿಗೆ ಅಂತಲ್ಲ, ಇದು ಪೂರ್ವ ವಿಶ್ವ ಕಲ್ಯಾಣಕ್ಕಾಗಿ ದೇಶದಲ್ಲಿ ವಿಶ್ವದಲ್ಲಿ ನಡೀತಿರ್ತಕ್ಕಂಥ ಒಂದು ಆತಂಕವಾದ ಇರ್ಬೋದು, ಯುದ್ಧ ಇರ್ಬೋದು, ಇವೆಲ್ಲ ಶಮನ ಆಗಿ ಎಲ್ಲರಿಗೂ ಸುಖ, ಸಮೃದ್ಧಿ, ಶಾಂತಿ ಸಿಗಲಿ ಅಂತ ಹೇಳ್ತಾ ದಿಗಂಬರ ಜೈನ ಸಮಾಜದ ಪರವಾಗಿ ನಾವು ಈ ಒಂದು ಪ್ರತಿ ವರ್ಷ ಈ ಅನಂತ ಚತುರ್ದಶಿಯ 3 ದಿನ ಕಾರ್ಯಕ್ರಮ ಇರ್ತದೆ. ಈ ದಿನ ಮೊದಲನೇ ದಿನ ತ್ರಯೋದಶಿ ದಿನ ಜಿನ ಭಗವಂತರಿಗೆ ಪಂಚಾಮೃತ ಅಭಿಷೇಕ, ಶಾಂತಿದಾರ ಪೂಜೆ ಮಾಡಿ ಅನಂತ ನೋಂಪಿಯ ರಥಗಳನ್ನು ಆಚರಿಸಿ ಲೋಕ ಕಲ್ಯಾಣಕ್ಕೋಸ್ಕರ ನಾವು ಪ್ರತಿಯೊಂದು ಜೀವರಾಶಿಗಳ ಪ್ರಾಣಿಗಳ ಸುಖ ಸಮೃದ್ಧಿಗೋಸ್ಕರ ಪ್ರಾರ್ಥನೆ ಮಾಡ್ತೀವಿ. ಇದೇ ಸಂದರ್ಭದಲ್ಲಿ ಮಾತನಾಡಿದ ಪುರೋಹಿತ ಧರಣೇಂದ್ರ ಕುಮಾರ್, ಭಾದ್ರಪದ ಮಾಸ ಶುಕ್ಲ ಪಕ್ಷದಲ್ಲಿ ಎಲ್ಲ ಜೈನ ಧರ್ಮೀಯರು ಆಚರಿಸುವ ವಿಶೇಷ ಪರ್ವ ಅನಂತನೋಪಿ ಎಲ್ಲ ಜೈನ ಧರ್ಮದವರಿಗೂ ಇದು ಒಂದು ವಿಶೇಷ ಹಬ್ಬವಾಗಿದೆ. ಈ ವ್ರತವನ್ನ ಮಾಡಿದರೆ ಮೋಕ್ಷಕ್ಕೆ ಕಾರಣವಾಗುತ್ತದೆ ಎನ್ನುವ ಪ್ರತೀತಿ ಇದೆ. ಅನಂತ ತೀರ್ಥಂಕರರ ಪೂಜೆಯನ್ನ ನೆರವೇರಿಸಲಾಗುತ್ತದೆ. 14 ವರ್ಷಗಳು ಈ ನೋಪಿಯನ್ನು ಆಚರಿಸಿ ವ್ರತವನ್ನ ಕೈಗೊಂಡ ನಂತರ ಇದರ ಉದ್ಯಾಪನೆಯನ್ನ ನೆರವೇರಿಸಲಾಗುತ್ತದೆ. ಈ ವ್ರತದ ಅಧಿದೇವತೆ ಅನಂತನಾಥ ತೀರ್ಥಂಕರರಿಗೆ ವಿಶೇಷ ಪೂಜೆಯನ್ನು ಇಲ್ಲಿ ನೆರವೇರಿಸಲಾಗುತ್ತಿದೆ ಎಂದರು. ಎಲ್ಲರಿಗೂ ನಮಸ್ಕಾರ. ಇವತ್ತಿನ ದಿನ ಈ ಒಂದು ವರ್ಷದ ಭಾದ್ರಪದ ಮಾಸದ ಶುಕ್ಲ ಪಕ್ಷದಲ್ಲಿ ಎಲ್ಲ ಜೈನ ಧರ್ಮೀಯರು ಆಚರಿಸ್ತಕ್ಕಂಥ ವಿಶೇಷ ಪರ್ವ ಅದು ಅನಂತ ನೋಂಪಿ ಅಂತ, ಅನಂತ ಚತುರ್ದಶಿ ನೋಂಪಿಯನ್ನು ಆಚರಿಸ್ತಕ್ಕಂಥದ್ದು ವಿಶೇಷವಾಗಿದೆ. ಈ ಎಲ್ಲ ಜೈನ ಧರ್ಮದವ್ರಿಗೂ ಇದೊಂದು ವಿಶೇಷವಾದ ಹಬ್ಬದ ವಾತಾವರಣ. ಈ ಒಂದು ವ್ರತಗಳನ್ನು ಪಾಲನೆ ಮಾಡ್ತಕ್ಕಂಥದ್ದು ಮೋಕ್ಷಕ್ಕೆ ಕಾರಣ ಆಗ್ತದೆ ಅಂತಕ್ಕಂಥದ್ದು ಎಲ್ಲರಲ್ಲಿ ಇರ್ತಕ್ಕಂಥ ಒಂದು ನಂಬಿಕೆ. ಆ ನಂಬಿಕೆಯ ಪ್ರಕಾರವಾಗಿ ಅನಂತ ತೀರ್ಥಂಕರರ ಪೂಜೆಯನ್ನು ಮಾಡ್ತಕ್ಕಂಥದ್ದು ಈ ಒಂದು ನೋಂಪಿಯ ವಿಶೇಷ. ಪ್ರತಿ ವರ್ಷ ಏನು ವ್ರತಿಕರು ಈ ಒಂದು ನೋಂಪಿಗಳನ್ನು ಕೈಗೊಂಡು ಆಚರಿಸ್ತಾ ಬರ್ತಾರೆ. 14 ವರ್ಷಗಳು ಈ ನೋಂಪಿಯನ್ನು ಆಚರಣೆ ಮಾಡ್ತಾ ಬರ್ತಕ್ಕಂಥದ್ದು. ಆ 14 ವರ್ಷದ ನಂತರ ಉದ್ಯಾಪನೆ ಸಹಿತವಾಗಿ ನೋಂಪಿಯನ್ನು ಒಪ್ಪಿಸ್ತಕ್ಕಂಥ ಒಂದು ವ್ರತವನ್ನು ಆಚರಣೆ ಮಾಡ್ತಾ ಬರ್ತಾರೆ. ಈ ಒಂದು ನೋಂಪಿಯ ಅಂದರೆ ಈ ವ್ರತದ ಅಧಿದೇವತೆ ಅನಂತನಾಥ ತೀರ್ಥಂಕರರು. ಆ ಅನಂತನಾಥ ತೀರ್ಥಂಕರರ ಪೂಜೆಯನ್ನು ವಿಶೇಷವಾಗಿ ಇಲ್ಲಿ ನೆರವೇರಿಸಲಾಗ್ತಾ ಇದೆ. 3 ದಿನಗಳ ಕಾಲ, ಭಾದ್ರಪದ ಮಾಸದ ತ್ರಯೋದಶಿ, ಚತುರ್ದಶಿ ಮತ್ತು ಪೌರ್ಣಮಿ, ಈ 3 ದಿನಗಳಲ್ಲಿ ಈ ಅನಂತ ನೋಂಪಿಯನ್ನು ಆಚರಣೆಯನ್ನು ಮಾಡ್ತಾ ಬರ್ತಾರೆ. ಆ ಎಲ್ಲ ವ್ರತಿಕರು ಏನಿರ್ತಾರೆ ಅವರು ವ್ರತಗಳನ್ನು ಆಚರಣೆ ಮಾಡ್ತಾರೆ. ಆ ಒಂದೊತ್ತು ಉಪವಾಸಗಳನ್ನು ಪಾಲನೆ ಮಾಡ್ತಾ ನೋಂಪಿಯನ್ನು ಆಚರಣೆ ಮಾಡ್ತಾ ಬರ್ತಾರೆ. ಇಲ್ಲಿ ಜೈನ ಧರ್ಮದ 24 ತೀರ್ಥಂಕರರ ಪೂಜೆಯನ್ನು ಇಲ್ಲಿ ಪೂಜೆ ಮಾಡ್ತಾ ಬರ್ತಾರೆ. ಆ ಒಂದು ಪ್ರತಿ ವರ್ಷ ಯಥಾಕ್ರಮವಾಗಿ ಇದೇ ರೀತಿಯಾಗಿ ನೋಂಪಿಗಳು ನಡೀತಾ ಬರ್ತಾ ಇರ್ತದೆ. ಕಾರ್ಯಕ್ರಮದಲ್ಲಿ ಅಧ್ಯಕ್ಷರು ಬಾಹುಬಲಿ ಬಾಬು, ಉಪಾಧ್ಯಕ್ಷರು ಶೀತಲ್, ಕಾರ್ಯದರ್ಶಿ ನಾಗರಾಜು ಮತ್ತು ಖಜಾಂಚಿ ಸುಬೋಧ್ ಕುಮಾರ್, ಪ್ರಧಾನ ಅರ್ಚಕರು ಇಂದ್ರಕುಮಾರ್, ಧರಣೇಂದ್ರ ಕುಮಾರ್ ಮತ್ತು ಎಲ್ಲ ವ್ಯವಸ್ಥಾಪಕ ನಿರ್ದೇಶಕರು, ಪದಾಧಿಕಾರಿಗಳು, ಸಮಾಜದ ಮುಖಂಡರು, ಭಕ್ತಾದಿಗಳು ಉಪಸ್ಥಿತರಿದ್ದರು. ಅಂಜನ್ ಕುಮಾರ್, ಅಮೋಕ್ ಟಿವಿ, ತುಮಕೂರು.